ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಪ್ರಕರಣ. ಆಂಜನೇಯ ದೇಗುಲಕ್ಕೆ ಬಸವರಾಜ ಬೊಮ್ಮಾಯಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಮತ್ತು ಕಾರ್ಯಕರ್ತರ ಜೊತೆಗೆ ಬೊಮ್ಮಾಯಿಯವರು ಮಾತುಕತೆಯನ್ನು ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಪೊಲೀಸರು ಹೇಳಿದಂತೆ ನಶೆಯಲ್ಲಿ ಈ ಕೃತ್ಯ ನಡೆದಿಲ್ಲ, ಎಸ್ಪಿ ಹೇಳೋದು ಸುಳ್ಳು ಅಂದಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ. ಹಾವೇರಿಯ ಶಿಗ್ಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಕಾನೂನು ಸುವ್ಯವಸ್ಥೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಈದ್ ಮಿಲಾದ್ ದಿನ ಬಂದ್ ಕರೆಗೆ ಬೆಂಬಲಿಸಿದ್ದೇವೆ. ಬಸವರಾಜ ಬೊಮ್ಮಾಯಿಯವರು ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸಿ ನಂತರದಲ್ಲಿ ಘಟನೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ನಡೆದಿರುವಂತಹ ಕೃತ್ಯ ಇದು. ನಶೆಯಲ್ಲೋ ಅಥವಾ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿಯ ಮೇರೆಗೆ ನಡೆದಿರೋದಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಬಸವರಾಜ ಬೊಮ್ಮಾಯಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಂದೆ ಇದರ ಕುರಿತು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ನಿರ್ಧರಿಸಲಾಗಿದೆ. ಎಸ್ಪಿ ಹೇಳ್ತಾ ಇರೋದೆಲ್ಲ ಸುಳ್ಳು, ಘಟನೆಯ ಬಗ್ಗೆ ವಿವರಣೆಯನ್ನು ಏನು ಕೊಟ್ಟಿದ್ದಾರೋ ಅದು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಅನ್ನೋ ಧಾಟಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿದ್ದಾರೆ. ಇದು ನಡೆದ ಘಟನೆ ಎಲ್ಲವನ್ನು ನಾನು ನೋಡಿದ್ದೀನಿ, ಎಲ್ಲ ವಿವರಿಸಿದ್ದಾರೆ. ಸುಮಾರು 10 ಗಂಟೆ ಸುಮಾರು, ಭಾಳ ತಡರಾತ್ರಿನೂ ಅಲ್ಲ. ಅವನು ಈ ಎತ್ತರ ಸ್ಥಳದಲ್ಲಿದೆ, ಏನೋ ರಸ್ತೆ ಪಕ್ಕದಲ್ಲಿದೆ ಅಂತಲ್ಲ, ಎತ್ತರ ಸ್ಥಳದಲ್ಲಿದೆ. ಗೇಟ್ ಹಾಕಿತ್ತು, ಗೇಟನ್ನು ತೆಗೆದು ಒಳಗಡೆ ಬಂದು ವಿಸರ್ಜನೆ ಮಾಡ್ತಾನೆ ಅಂದರೆ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಅವನು ಇಲ್ಲೇ ಓಡಾಡ್ಕೊಂಡಿದ್ದ, ಅವನು ಬಂದು ಒಳಗಡೆ ಗೇಟ್ ತೆಗೆದು ಬಂದು ಅವನು ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆಲ್ಲ ಇಲ್ಲಿ ಹುಡುಗರೆಲ್ಲ ಕೇಳಿದಾಗ ಅವನು ಏನು ಹೇಳಿದಾನೆಂದರೆ, ನಾನು ಹಾನಗಲ್ ತಾಲೂಕಿನವನು, ನನಗಿಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕಾಗಿ ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾನೆ. ಇದು ಭಾಳ ಸ್ಪಷ್ಟವಾಗಿದೆ, ಪ್ರಜ್ಞಾಪೂರ್ವಕವಾಗಿ ಬೇಕಂತ ಮಾಡಿದ್ದಾನೆ. ಆಮೇಲೆ ಯಾರು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು, ಇದು ಮಾಡ್ತಾರೆ ಅಂದರೆ ಯಾವೇನು ಮಾಡ್ತಾನೆ, ಕಾಫಿರ್ ಲೋಕ್ ಯಾಕೆ ಕರ್ತೆ ಅನ್ನೋಂಥ ಮಾತನ್ನು ಹೇಳಿದೆ. ಅದಕ್ಕೆಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾನೆ. ಪೊಲೀಸರು ಕೇಸನ್ನು ಸರಿಯಾದ ಸೆಕ್ಷನ್ ಹಾಕಿ ಅವನಿಗೆ ಗುಂಡಾ ಕಾಯ್ದೆಯಲ್ಲಿ ಅವನು ಈ ಜಿಲ್ಲೆ ಬಿಟ್ಟು ಹೊರಗೆ ಹಾಕಬೇಕು. ಅವನು ಯಾಕಂದರೆ ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ನಾವು ಇದು ಸಣ್ಣ ಕೆಲಸ ಅಲ್ಲ. ಮತ್ತು ನಾವು ಇವತ್ತು ಏನು ಬಂಧನ ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸಂಘದವರು ಮತ್ತು ಪ್ರಮೋದ್ ಮುಕ್ತಾಲಕ್ ಅವರು, ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾಕಂತಂದರೆ ಬರೀ ಇದು ಒಂದೇ ಪ್ರಕರಣ ಅಲ್ಲ. ಸವಣೂರಿನಲ್ಲಿ ಒಬ್ಬ ಮೇಸ್ಟರ್ನ ಬತ್ತಲೆ ಮಾಡಿ ಹೊಡೆದ್ರು, ಇಲ್ಲೇ 100 ಮೀಟರಲ್ಲಿ ಕೊಲೆ ಆಯಿತು. ಇಂಥ ಹಲವಾರು ಪ್ರಕರಣಗಳಿದ್ದಾವೆ, ಕೆಲವು ಹೊರಗಡೆ ಬಂದಿಲ್ಲ. ಮತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸು ಸಂಪೂರ್ಣವಾಗಿ ವಿಫಲ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ, ಇಲ್ಲಿಯೂ ಕೂಡ ಪದೇ ಪದೇ ನಡೀತಾ ಇದೆ. ದಿನ ಬಂದ್ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಎಸ್ ಪಿ ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇಂಥ ಹೆದರಿಕೆಗೆ ನಾವೆಲ್ಲ ಬಗ್ಗಲ್ಲ.